20 ಸರಿ ಬಂದವ್ರ ಮಾಹಿತಿ ಕೇಳ್ತೀನಿ ನಾಶಕ ಆಗಲ್ಲ ಹೋಗ್ತದೆ ಇವತ್ತು ಛಾಯಾ ನಿಂತ್ಕೊಂಡಿಲ್ಲಿ ಬಾ 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 ಅಂತ ಹೇಳ್ತಾವ್ರೆ ಶಿಕ್ಷಣ ಇಲಾಖೆ ಮಾಹಿತಿ ಹೇಳಕ್ ಹೋಗಿ 2 ವರ್ಷ ಆಗಿದೆ ಮಾಹಿತಿ ಹೇಳಕ್ ಹೋಗಿ ಮರಗಳು ಕಟ್ ಮಾಡ್ಬೇಕಂತ ನಿಮ್ಗೇನು ಬರಲ್ಲ ಅದು ನಿಮ್ಗೇನು ಅನ್ಸೋದೇ ಇಲ್ಲ ಇಲ್ಲಿ ಅಲ್ಲ ಯಾರಪ್ಪ ಮರಗಳನ್ನ ಕಟ್ ಮಾಡ್ತೀರಿ ಅದನ್ನ ಮಾಡಕ್ಕಾಗಲ್ಲ ಮಾಹಿತಿ ಕೊಡಕ್ಕಾಗಲ್ಲ ಖಾಸಗಿ ಅವ್ರು ಮಾರ್ಗಳಾಕ್ ಮಾತ್ರ ನೀವು ಮುಂದಾಳತ್ವ ವಹಿಸ್ತೀರಪ್ಪ ನಾಚಿಕೆ ಆಗ್ಬೇಕಲ್ಲ ನಿಮ್ಗ ನೀವು DDP ಆಫೀಸ್ ಅಂತ ಹೇಳ್ತಾರೆ ಯಾರಾದ್ರು ಆಡ್ತಾರ ಯಾರು ದನಗಳು ಕೊಟ್ಟಿ ಮಾಡ್ಕೊಂಡ್ಬಿಟ್ರ ಕುರಿಗಳನ್ನ ದನಗಳು ಹೊಡ್ಕೊಂಡು ಇದ್ರೆ ಆ ಮಗು ಎಲ್ಲ ಹೋಗ್ಬಿಟ್ರಂತೆ ಸ್ಕೂಲ್ ಸೈಕಲ್ ಬಿದ್ದೋಗ್ಬಿಡುತ್ತೆ ಮರ ಕಟ್ ಮಾಡ್ಬಿಡುತ್ತೆ ಇವ್ರ ಅಪ್ಪನ ಮರಗಳಿಗೂ ಅಲ್ಲ ಚೆನ್ನಾಗಿರೋ ಮರಗಳನ್ನೆಲ್ಲ ಕಟ್ ಮಾಡಿ ಯಾಕ್ರಿ ಪರಿಸರ ಹಾಳು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಉದ್ಧಾರ ಮಾಡಂಗಿಲ್ಲ ಈ ಕಡೆ ನೀವು ಕೂಡ ಸರಿ ಹೋಗೋದಿಲ್ಲ ಒಳ್ಳೇದಾಗಪ್ಪ ನಾಳೆ 12 ಗಂಟೆ ಮೀಟಿಂಗ್ ಆಗ್ಬೇಕು ಈಗ ನಾನು ಟಿವಿ ಆಗಿದ್ರೆ ನೀವೇ ಜವಾಬ್ದಾರರು ನಾನ್ ಜವಾಬ್ದಾರಲ್ಲ ಆಮೇಲೆ ಯಾರನ್ನ ಬಂದು ಗ್ಯಾಪ್ ಬಿಗ ಹಾಕಿದ ಅಂತ ಕೇಳಿದ್ರೆ ನೀವು ಉತ್ತರ ಕೊಡ್ಬೇಕು ನಾನು 2 ವರ್ಷದಿಂದ ಟೈಮ್ ಕೇಳ್ತಾ ಇರೋದು ನಾನ್ ಮ್ಯಾನೇಜರ್ ನೀವು ಸೂಪರಿಂಟೆಂಡೆಂಟ್ ಇವರು ನಾನು 12 ಗಂಟೆ ಆಗಿಲ್ಲ ಅಂದ್ರೆ ನಾನು DDP ಅವ್ರನ್ನ ಹಾಕ್ಸ್ಬಿಡಲ್ಲ ನಾನು ಹೊಸಬ್ರನ್ನ ಒಳಗ್ ಬಿಡಲ್ಲ ಹಳಬ್ರನ್ನ ಹಾಕ್ಸ್ಬಿಡಲ್ಲ ಇದೆಲ್ಲ ಜವಾಬ್ದಾರಿ ನೀವೇ ಆಗಿರ್ತೀರಿ ಮಧ್ಯದ ವೈಫಲ್ಯ ನಿಂದೆ ಕತೆ ಒಂದು ಮಗು ಕಾಲೇಜಿಗೆ ಹೋಗ್ತಾ ಇದ್ದ ಸೈಕಲ್ ತಗೊಂಡು ಸ್ಕೂಲ್ಗೆ ಮಗುಂದು ಹಿಂದ್ಗಡೆ ಬಂಪರ್ ಇರುತ್ತಲ್ಲ ಬೋಟ್ ಕೊಡ್ತಾರಲ್ಲ ಅದ್ರ ಮೇಲೆ ಇತ್ತು ಎಲ್ಲಿ ಮರ ರಂಬೆ ಹಸಿದೇನೆ ಆಳಿಗೆ ಬಿದ್ದುಬಿಡ್ತು ಯಾವಾಗಲೂ ರಾತ್ರಿ ಮುರ್ಟೋಗ್ಬಿಟ್ಟೈತೆ ಬೆಳಗ್ಗೆ 9 ಗಂಟೆಗೆ 8:30 9 ಗಂಟೆ ಸ್ಕೂಲ್ ಒಂದು ಆದೇಶ ಮಾಡ್ಬಿಟ್ರೆ ಎಲ್ಲಾ ಸ್ಕೂಲ್ ಹತ್ರ ಮರ ತೆಗೆದುಕೊಂಡು ಒಂದು ಆಗ ಹಂಗ್ ಮಾಡಕ್ಕಾಗಲ್ಲ ಮಕ್ಕಳು ಬೀಳ್ತಾರೆ ಎಷ್ಟು ಚೆನ್ನಾಗಿತ್ತು ಸರ್ ಆಫೀಸ್ ಅದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದೀವಿ ಅಂತ ಡೇಂಜರ್ ಇರುವಂತ ಸಂದರ್ಭದಲ್ಲಿ ಆ ಮರದಲ್ಲಿ ಯಾವ ಒಂದು ಇಲ್ಲ ನಾನೇ ಕಣ್ಣಲ್ಲಿ ನೋಡಿದ್ನಲ್ಲ ಪೇರೆಂಟ್ಸ್ ಏನಂತಂದ್ರೆ ಬಚಾವ್ ಇಲ್ಲ ಅಂದ್ರೆ ಮಗುಗೆ ಏನಾಗಿತ್ತು ಅವತ್ತೆಲ್ಲ ನಾವು ಏನ್ ಅನುಭವಿಸ್ಬೇಕಾಗಿತ್ತು ಅಯ್ಯೋ ಕೋಲಾರ ದಿನ ಬೆಂಗಳೂರು ದಿನ ಯಾರು ಹೇಳ್ತಾರೆ ಆಫೀಸು ಕಳೆ